ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ತಾಲೂಕು ವೈದ್ಯಾಧಿಕಾರಿಗಳಿಗೆ ಮನವಿ ಕೊಡಲಾಯಿತು. ವಿಷಯ: ಹರಿಹರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ವೈದ್ಯರುಗಳ ಬಳಿ ಚಿಕಿತ್ಸೆ ಪಡೆಯಲು ಬರುವ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಆಸ್ಪತ್ರೆಯಲ್ಲಿ ಔಷಧಿಗಳು ಇದ್ದರೂ ಸಹ ಔಷಧಿಗಳನ್ನು ಪ್ರತ್ಯೇಕ ಔಷಧಿ ಅಂಗಡಿಗಳಿಂದ ತರಲು ಚೀಟಿಯನ್ನು ಬರೆದುಕೊಡುತ್ತಿದ್ದಾರೆ. ಇದರಿಂದ ಸರ್ಕಾರಿ ಆಸ್ಪತ್ರೆಯನ್ನು ಅವಲಂಬಿಸಿಕೊಂಡು ನಂಬಿ ಬರುವ ಬಡ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿದ್ದು, ಅದರಲ್ಲಿ ಆರ್ಥಿಕವಾಗಿ ಕಡು ಬಡವರಾಗಿದ್ದು ಕೂಲಿ ನಾಲಿ ಮಾಡಿಕೊಂಡು ಗ್ರಾಮಾಂತರ ಪ್ರದೇಶದಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಬರುವ ರೋಗಿಗಳು ಹಾಗೂ ನಗರದಲ್ಲಿರುವ ಸಾರ್ವಜನಿಕರು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬಂದಂತ ರೋಗಿಗಳಿಗೆ ಅಸಮಾಧಾನ ಉಂಟಾಗಿದ್ದು, ಈ ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳ ಲಭ್ಯತೆ ದೊರೆಯುವಂತೆ ಆಗಬೇಕು ಹಾಗೂ ಜನ ಔಷಧಿ ಕೇಂದ್ರದಲ್ಲಿ ವ್ಯವಸ್ಥಿತವಾದ ಔಷಧಿಗಳನ್ನು ದೊರಕುವಂತೆ ಆಗಬೇಕು ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಸ್ಕ್ಯಾನಿಂಗ್ ವ್ಯವಸ್ಥೆ ಇರುವುದಿಲ್ಲ, ಥೈರಾಯ್ಡ್ ಟೆಸ್ಟಿಂಗ್ ಇರುವುದಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಔಷಧಿಗಳನ್ನು ದೊರಕುವಂತೆ ಮಾಡಬೇಕು. ಯಾವುದೇ ರೋಗಿಗೆ ಹೊರಗಡೆಯಿಂದ ಔಷಧಿಗಳನ್ನು ತರುವಂತೆ ಚೀಟಿ ಬರೆದುಕೊಟ್ಟಲ್ಲಿ ಔಷಧಿಗಳ ವೆಚ್ಚವನ್ನು ತಮ್ಮ ಇಲಾಖೆ ತುಂಬಿಕೊಡಬೇಕು ಹಾಗೂ ಸ್ಕ್ಯಾನಿಂಗ್ ಮತ್ತು ಥೈರಾಯ್ಡ್ ಬ್ಲಡ್ ಟೆಸ್ಟ್ಗಳ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿ ಕಲ್ಪಿಸಿಕೊಡಬೇಕು ಎಂದು ಮನವಿ ಕೊಡಲಾಯಿತು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು ಎಸ್ ಗೋವಿಂದ್, ಉಪಾಧ್ಯಕ್ಷರಾದ ಎಂಆರ್ ಆನಂದ್, ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಸಿಎಚ್, ಗ್ರಾಮ ಘಟಕದ ಅಧ್ಯಕ್ಷ ಭರತ್ ಬಾನುವಳ್ಳಿ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್, ದಾದಾಪೀರ್, ಯೋಗೇಶ್, ಆದರ್ಶ್, ಸುದೀಪ್, ಮಹಾರುದ್ರ, ರಿಯಾಜ್, ರವಿ, ಪ್ರದೀಪ್, ಗಿರಿ, ಹನುಮಂತ ಉಪಸ್ಥಿತರಿದ್ದರು. ವರದಿ ಎಚ್ ಕರೀಂ ನಂದಿಬೇವೂರು, ಕೆಎಸ್ ನ್ಯೂಸ್ 24x7. ಮಾಡೋದು ಹೇಳಲ್ಲ. ಯಾವ್ಯಾವ ಒಂದು ಆಪರೇಷನ್ಗೆ ಬೇಡ ಆವಿಷ್ಕಾರ ಆಪರೇಷನ್ ಹೊರಗಡೆ ಬಹಳ ತಡಿಯಪ್ಪ ನಿಮಿಷ ಇಲ್ಲಿನ ಕಮ್ಮಿ ಬಡ ಬಗ್ಗೆ ಯಾಕೆ ಹೊರಗಡೆ ಇವನ ಹತ್ರ 6 ರೂಪಾಯಿ ದುಡ್ಡು ತಿಂದ್ರೆ ಯಾಕೆ ಸರ್ಕಾರ ಸಂಬಳ ಕೊಡಲ್ಲ ಅಣ್ಣ? ನೀವೇ ಹೇಳೋಣ. ಈ ಅಪ್ಪಿಗೆ ಮಾತಾಡೋಣ, ಆ ಅಪ್ಪ ಸರ್ ಮಾತಾಡೋಣ, ಡಾಕ್ಟರ್ ಸರ್ ಮಾತಾಡೋಣ, ಮಾತಾಡಿ ಅವ್ರು ಏನ್ ಕ್ರಮ ತಗೋತೀರಣ್ಣ? ತಗೊಳ್ರಿ, ಕ್ರಮ ತಗೊಳ್ರಿ. ಇವತ್ತಿಂದನೇ ನೋಡ್ರಿ, ನಿಮ್ಗೆ ಮೆಡಿಸಿನ್ ಇಲ್ಲ ಅಂತಂದ್ರೆ ಮೆಡಿಸಿನ್ ಇಲ್ಲ ಅಂತ ನೀವು ನಿಮ್ಮ ದಿವಸ 10-20 ರೂಪಾಯಿ ಇಸ್ಕೊಂತಿರಲ್ಲ, ನೋಡ್ಕೊಂಡು ಆ ದುಡ್ಡನ್ನ ಮೆಡಿಸಿನ್ ತರ ಕಳ್ಸಿ ಸರ್, ಅದನ್ನೇ ಮಾಡ್ರಿ. ಮತ್ತೆ 600 ರೂಪಾಯಿ ಕಳಿಸ್ರಿ, ಸರ್ಕಾರ ಮೆಡಿಸಿನ್ ಕಳಿಸ್ರಿ, ಕಳಿಸಿ ನಾ ಮಾತಾಡ್ತೀನಿ. ಕಂಪ್ಯೂಟರ್ಗೆ ಹಾಕಿದಾರೆ, ಎಲ್ಲ ಆ ದುಡ್ಡನ್ನ ಮೆಡಿಸಿನ್ ಕೊಡಬೇಕು. ಆಮೇಲೆ ಇವತ್ತು 600 ರೂಪಾಯಿ ದುಡ್ಡು ಇಸ್ಕೊಂಡ್ಬರೋದು ಯಾರಿಗೆ ವಾಪಸ್ ಕೊಡ್ಬೇಕು, ಅವ್ರನ್ನ ಕ್ರಮ ತಗೋಬೇಕು. ನೀವು ರೈಟಿಂಗ್ ಎಲ್ಲ ಕೊಡೋಣ ಸರ್. ಒಂದು ವಿಡಿಯೋ ಪರಿಶೀಲನೆ ಮಾಡೋದು ಸರ್, ತಕ್ಷಣ ನಿಲ್ಲಿಸಬೇಕು. ಆಮೇಲೆ ಇಲ್ಲಿ ಹೆರಿಗೆ ಪೇಷಂಟ್ ಬಂದು ಸ್ಕ್ಯಾನ್ ಹೊರಗಡೆ ಬರ್ತಾರೆ, ಆಮೇಲೆ ಗಂಟು ಇದಕ್ಕೆ ಅದಕ್ಕೂ ಸ್ಕ್ಯಾನ್ ಹೊರಗಡೆ ಆ ಮೆಡಿಸಿನ್ ಇಲ್ಲ ಅಂದ್ರೆ ಸರ್ಕಾರ ಗಮನಕ್ಕೆ ತಗೊಂಬರಿ. ನೀವು ನಮ್ಮ ಸಂಘಟನೆ ಲೆಟರ್ ಕೊಡ್ರಿ, ನಾವು ನಿಮ್ಮ ಜೊತೆ ಕೈ ಜೊತೆ ಹೋರಾಟ ಮಾಡ್ತೀವಿ. ಈಗ ಕೇಳಿದ್ರಿ ಇನ್ನೂ ರಾಜಕೀಯದ ಅಪ್ಕೋಡಿ ಆಗಿದ್ದ ಅಂದ್ರೆ ನಾಳೆ ನಾನು ಇಲ್ಲ ಶಾಮೀಲ್ ಹಾಕೊಂಡು ನಾನು ಯಾರ್ಯಾರು ಹೊರಗಡೆ ಬರ್ಕೊಡ್ತಾರೋ ಅವ್ರ ವಿರುದ್ಧ ಮತ್ತು ಸರ್ಕಾರ ವಿರುದ್ಧ ನಾನು ಧರಣಿ ಕೊಡೋಂತ ಕೆಲಸ ಮಾಡ್ತೀನಿ ಸರ್. ಈ ಕ್ಷಣದಿಂದ ಯಾವ ಬಡವರಿಗೂ ಹೊರಗಡೆ ಚೀಟಿ ಬಂದು ಕೊಡ್ಕೊಡು ಮೆಡಿಸಿನ್ಗೆ. ನೀವು ನಿಮ್ಮ ಇದ್ರ ದುಡ್ಡಿಂದ ನಾನು ಕರೆಸ್ಕೊಡ್ಕೊಳ್ರಿ. ನೀವು ಏನ ಮಾಡೋದು, ದೊಡ್ಡ ಬಿಸ್ನೆಸ್ ಆಗ್ಬಿಡುತ್ತೆ ಸರ್. ಇಲ್ಲಿ ದೊಡ್ಡ ಬಿಸ್ನೆಸ್. ಎಲ್ಲಿ ನನಗೆ ಮೆಡಿಕಲ್ ಶಾಪ್ನವರು ಮತ್ತು ಡಾಕ್ಟರ್ ಕೆಲವರು ಮಿಂಗಲ್ ಆಗಿದ್ದಾರೆ ಅಂತ ಅನುಮಾನ ಸೃಷ್ಟಿ ಆಗ್ತದೆ ಸರ್ ನನಗೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಹೊರಗಡೆ ಬಂದು ಕಮಿಷನ್ ಇರ್ತಾರೆ ಇವ್ರ ಹತ್ರ. ಈ ನಮ್ಗೆ ಅನುಮಾನ ಸೃಷ್ಟಿ ಆಗ್ತದೆ ಅಧ್ಯಕ್ಷರ. ನಮಗೆ ಬಡ ಜನರು ಎಲ್ಲಿ ಹೋಗ್ಬೇಕು, ಬಡವರು ಬಂದು ಎಲ್ಲ ಹೋಗ್ಬೇಕು ಅಧ್ಯಕ್ಷರ. ನಿಂತ್ಕೊಂಡು ನೋಡ್ರಿ, ದಿವಸಕ್ಕೆ 100 ಜನ ಬಂದಂತ ಪೇಷಂಟ್, 100 ಪೇಷಂಟ್ ಅಲ್ಲೇ 90 ಪೇಷಂಟ್ಗಳನ್ನ ಹೊರಗಡೆ ಬರ್ಕೊಡ್ತಾರೆ. ಒಬ್ಬ ಬಡವ 200-300 ರೂಪಾಯಿ ಇಕ್ಕೆ ಮತ್ತೆ ಬಸ್ ಚಾರ್ಜ್ಗೆ ಮತ್ತು ಚೀಟಿ ಮಾಡ್ಸಕ್ಕೆ ಅವ್ರಿಗೆ ಹೊರಗಡೆ ಬರ್ಕೊಟ್ರೆ 500 ರೂಪಾಯಿ ಎಲ್ಲಿಂದ ತರಬೇಕು ದುಡ್ಡು? ಯಾರಿಗೆ 100 ರೂಪಾಯಿ ಸಾಲ ಕೇಂದ್ರ ಕೊಡಲ್ಲ ಇವಾಗ, ಇಲ್ಲಾಂದ್ರೆ ಮೆಡಿಸಿನ್ ತಗೊಂಡು ಸತ್ತ ಹೋಗ್ಬೇಕು ಅವನು.
ಇದೇ ವಿಚಾರವಾಗಿ ಮನವಿ ಕೊಡ್ತೀನಿ ಅಣ್ಣ. ನಾನು ನಮ್ಮ ರಾಜ್ಯಾಧ್ಯಕ್ಷತೆ ಮಾತಾಡ್ತೀನಿ ಅಣ್ಣ. ನಮ್ಮ ಹರಿಹರ ತಾಲೂಕಲ್ಲಿ ಈ ತರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲಾ ಮೆಡಿಸಿನ್ ಹೊರಗಡೆ ಬರೀತಿದ್ದಾರೆ ಸರ್. ಏನು ಇಲ್ಲೊಂದು ಹೆರಿಗೆ ಪೇಷಂಟ್ ಸ್ಕ್ಯಾನ್ ಇಲ್ಲ, ಗಂಟ್ಲು ಇದಕ್ಕೆ ಸ್ಕ್ಯಾನ್ ಇಲ್ಲ. ಇದಕ್ಕೆ ನೀವು ಆರೋಗ್ಯ ಸಚಿವರ ಹತ್ರ ಮಾತಾಡಿದ್ರೆ ನಾನು ಹೇಳ್ತೀನಿ ಅಣ್ಣ, ಮಾತಾಡೋಣಂತೆ. ಹರಿಹರಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಮಾಡೋಣ, ನಿಮ್ ಸಹಕಾರನೂ ಬೇಕು, ಎಲ್ಲರೂ ಸೇರಿ ಮಾಡೋಣ ಸರ್. ನಾವು ನಾನು ಮಾತಾಡ್ಬೋದು ಸರ್. ಸರ್ ಇದು ಸರ್ಕಾರಿ ಆಸ್ಪತ್ರೆ ಬಡ ಜನರಿಗೂ ಮತ್ತು ಮಧ್ಯಮ ವರ್ಗದ ಜನರಿಗೆ ಮತ್ತು ಇದ್ದಂತ ಎಲ್ಲರೂ ಕೂಡ ಈ ಸರ್ಕಾರಿ ಆಸ್ಪತ್ರೆ ಇದೆ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವ ತನಗೆ ಏನೋ ಒಂದು ಕಾಯಿಲೆ ಬಂದಾಗ ಹಳ್ಳಿಯಿಂದಾಗಲಿ ನಮ್ಮ ಚೀಟಿನಲ್ಲಿ 100 ರೂಪಾಯಿ ತಂದು 20 ರೂಪಾಯಿ ಚೀಟಿ ಮಾಡಿಸ್ಬಿಟ್ಟು ನಾನು ವಾಸನೆ ಮಾಡ್ಕೊಂಡ್ಬರೋದು ನನ್ನ ಕಾಯಿಲೆ ಅಂತ ಅದು ಬರ್ತದೆ. ಬಂದಂತರಿಗೆ ನೀವು ಹೊರಗಡೆ ಮೆಡಿಸಿನ್ ಬರ್ದು ಕೊಡ್ತಾ ಇದ್ರೆ ಇಲ್ಲಿ ಅದು ನಿಮ್ಮ ಆಸ್ಪತ್ರೆ ಮೆಡಿಸಿನ್ ಸಿಗಲ್ವಾ? ಇದ್ರ ಮತ್ತೆ ಹೊರಗಡೆ ಯಾಕೆ ಬರ್ದು ಕೊಡ್ತಾರೆ? ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ